ಎಲೆಕ್ಷನ್ ಮಾಡಿದೀವಿ. ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ. ಹಿನ್ನಡೆ ಆಗಿದೆ. ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತದೆ. ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು. ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತಿಗಳು ನನಗೆ ರೀಚ್ ಆಗೋಕ್ಕಾಗಲಿಲ್ಲ. ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬಹುಮತದಿಂದ ಅವರೇನು ಗೆದ್ದಿಲ್ಲ, ಭಾಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ. ಮುಂದೆ ನಿರೀಕ್ಷೆ ಮಾಡಿದ್ರೆ ಇಲ್ಲ, ನಾನು ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು. ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ. ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ. ಗುಂಪುಗಾರಿಕೆ ಇತ್ತು ಮೊದಲೇ ಇಲ್ಲ, ನನಗೆ ಚುನಾವಣೆ ಶುರುವಾದಾಗಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ. ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು. ಅವ್ರದ್ದು ಏನು BJP ಮತ್ತು JDS ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ. ಇಲ್ಲ ಯಾವುದು ಒಳ್ಳೆ ಬಿದ್ದಿಲ್ಲ. ಬಂದರು 2-3 ಸತಿ ಪ್ರಚಾರಕ್ಕೆ ಇಲ್ಲ. ಈಗ ಮೊದಲೇ ಹೇಳಿದ್ದೀನಿ, ಅವರು ರಾಷ್ಟ್ರ ನಾಯಕರು ತುಂಬ ಕಡೆ ಹೋಗ್ಬೇಕು. ನಮ್ಮ ಜೊತೆ ಜಾಸ್ತಿ ಬರೋಕ್ಕಾಗಲ್ಲ. ಹೌದು, ಇನ್ನೊಂದು ಅಟ್ಲೀಸ್ಟ್ ಒಂದು 10 ಡೇಸ್ ಮುಂಚೆ ನಮಗೆ ಟಿಕೆಟ್ ಸಿಕ್ಕಿತ್ತಂದರೆ ನಾವೆಲ್ಲರೂ ರೀಚ್ ಆಗ್ಬೋದು. ಮುಳಬಾಗ್ಲು ಬಂಗಾರಪೇಟೆ ಜಾಸ್ತಿ ಡ್ಯಾಮೇಜ್ ಸರ್. ಅಂದರೆ ನಿಮ್ಮ ಮುಂದೆ ಕೋಲಾರದಲ್ಲಿ ಉಳ್ಕೊಂತೀರಾ? ಹೌದು, ಕೋಲಾರದವನು ಆಗ್ಬಿಟ್ಟಿದ್ದೀನಲ್ಲ. ಈಗ ಕೋಲಾರದಲ್ಲಿ ಉಳ್ಕೋಬೇಕು ನಾನು. ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಅವರೆಲ್ಲ ಬಹಳ ದುಡಿದಿದ್ದಾರೆ, ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹಿನ್ನಡೆ ಆಗಿರ್ಬೋದು ನಿಜ. ಇದು ಸ್ವಲ್ಪ ನಮಗೆ ಆಘಾತನೇ. ಆದರೆ ಮುಂದೆ ಇದನ್ನು ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು. ಇನ್ನು ಮುಂದೆ ಸುಮಾರು ಕೆಲಸ ಇದೆ, ಪಕ್ಷ ಕಟ್ಟಬೇಕು. ಹೌದು, ಕೋಲಾರದಲ್ಲಿ.